ಹಾಯ್, ವೆಲ್ಕಮ್ ಟು ಮೈ ಸಂಡೇ ಮಿನಿ ವ್ಲಾಗ್. ಸಂಡೇ ನಾನು, ನನ್ನ ಮಗಳು, ನಮ್ಮಮ್ಮ, ನನ್ನ ತಮ್ಮ, ನನ್ನ ತಮ್ಮನ ಹೆಂಡತಿ ಎಲ್ಲರೂ ರೆಡಿಯಾಗಿ ನನ್ನ ತಂಗಿ ಮನೆಗೆ ಹೊರಟಿದ್ದೀವಿ. ನನ್ನ ಬ್ರದರು, ನನ್ನ ಮಗಳಂತೂ ರೆಡಿಯಾಗಿದ್ದೀನಿ ಅಂತ ಅವಳು ಕ್ಯಾಮ್ರಾನಲ್ಲಿ ತೋರಿಸ್ಬೇಕು ಅಂತ ತುಂಬ ಹತ್ತಿರದಲ್ಲಿ ಬರ್ತಾಯಿದ್ಲು. ನೋಡಿ ನಗೋದು ಆ ಥರ ಎಲ್ಲ ಮಾಡ್ತಾಯಿದ್ಲು. ಸೊ ಹೊರಗಡೆ ಅಂತೂ ತುಂಬಾ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಮನೆಗೆ ಹೋದ್ಮೇಲೆ ಅವರಿಬ್ಬರು, ಐಶುನು ನನ್ನ ಮಗಳು ಇಬ್ಬರು ಇನ್ನೂ ಅವಳಿಗೆ ರೆಡಿ ಮಾಡೋದು, ಅವಳು ಫೋಟೋಗೆ ಪೋಸ್ ಕೊಡೋದಂತೂ ನಿಂತೇ ಇಲ್ಲ. ಸೊ ಇದಾದಮೇಲೆ ನಮ್ಮನ್ನ ಮನೆಗೆ ಬಿಟ್ಟು ನನ್ನ ತಮ್ಮನ ಹೆಂಡತಿ ಇಬ್ಬರೂ ಹೊರಗಡೆ ಹೋದರು. ಆಚೆ ಹೋಗೋದಿತ್ತು ಅಂತ ಅವರಿಬ್ಬರು ನಮ್ಮನ್ನ ಡ್ರಾಪ್ ಮಾಡಿ ಹೊರಟರು ಹೊರಗಡೆ. ಅದಾದಮೇಲೆ ಮನೇಲಿ ಕೂತು ಬೋರ್ ಆಗುತ್ತೆ ಅಂತ ಹೇಳಿ ನನ್ನ ತಂಗಿಗೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗಬೇಕು ಅಂತ ಎಲ್ಲರೂ ಸಂಜೆ ಪಾರ್ಕ್ಗೆ ಹೋದ್ವಿ. ಸ್ವಲ್ಪ ಹೊತ್ತು ವಾಕ್ ಮಾಡಿಕೊಂಡು ಫ್ರೆಶಪ್ ಗಾಳಿ ತೊಗೊಂಡು ಮಕ್ಕಳಿಗೆ ಏನಾದರೂ ಕೊಡ್ಸೋಣ ಅಂತ ಹೇಳಿ ಅಲ್ಲೇ ಒಂದು ಹತ್ತಿರದಲ್ಲಿ ಒಂದು ಫ್ರೂಟ್ ಚಾಟ್ಸ್ ಜಂಕ್ಷನ್ ಇತ್ತು. ಅಲ್ಲಿ ಹೋಗಿ ಅವ್ರಿಗೆ ಒಂಚೂರು ಚಾಟ್ಸ್ ಎಲ್ಲ ಕುಡಿಸ್ಕೊಂಡು ನಮ್ಮಮ್ಮ ನನ್ನ ತಂಗಿ ಕಾಫಿ ಕುಡಿದ್ರು. ನಾನು ಏನೂ ಕುಡಿಬೇಕು ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ಅಲ್ಲೇ ಹತ್ತಿರದಲ್ಲಿ ಬಿಸಿ ಸಮೋಸ ಮತ್ತು ಜಿಲೇಬಿ ಮಾಡ್ತಾಯಿದ್ರು, ತುಂಬಾ ಚೆನ್ನಾಗಿರುತ್ತೆ. ಅದನ್ನು ನಾನು ತೊಗೊಂಡು ಮನೆಗೆ ಪಾರ್ಸೆಲ್ ತೊಗೊಂಡು ಬಂದೆ. ಇನ್ನೂ ಅಲ್ಲೇ ಹತ್ತಿರದಲ್ಲಿ ಒಂದು ಪುಟ್ಟ ಮಾರ್ಟ್ ಇತ್ತು, ಸೂಪರಾಗಿತ್ತು ಐಟಮ್ಸು. ನೋಡಿ, ನನ್ನ ಮಗಳು ಕೂಡ ಪರ್ಚೇಸ್ ಮಾಡಿದ್ದಾಳೆ. ಅದನ್ನು ತೊಗೋತೀಯ? ಅದನ್ನು ಇದಾದಮೇಲೆ ಮನೆಗೆ ಸ್ವಲ್ಪ ಐಟಮ್ಸು ಬೇಕು ಅಂತ ನಾನು ಸ್ವಲ್ಪ ನೋಡ್ತಾ ಹಾಗೆ ಬೇಕಾಗಿರೋದನ್ನ ತೊಗೊಂಡೆ. ಇನ್ನು ಮನೆಗೆ ಬಂದು ಪಾರ್ಸೆಲ್ ತೊಗೊಂಡಿರೋ ಅಂಥ ಸಮೋಸನೂ ಜಿಲೇಬಿನೂ ತಿಂತಾ ಕೂತ್ಕೊಂಡೆ. ತುಂಬಾ ರುಚಿ ಅಂತೂ ತುಂಬಾ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು.